ಶಾರ್ಟ್ ನೋಟಿಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಸೇರಿಲ್ಲ ಪ್ರೆಸ್ ಮೀಟ್. ಇದು ಪ್ರೆಸ್ ಮೀಟ್ ಅಂದರೆ ಯಾವುದೇ ದೊಡ್ಡ ಸಬ್ಜೆಕ್ಟ್ ಇಲ್ಲ. ನಾನು ಒಂದು ಥ್ಯಾಂಕ್ಸ್ ಇರಬೇಕು. ಈ KF ಅಲ್ಟ್ರಾ ಫಸ್ಟ್ ಎಡಿಷನ್ ಬರೀ ಒಂದು 20 ದಿವಸದಲ್ಲಿ ಆಯೋಜಿಸಿ ಅದನ್ನು ನಿನ್ನೆ ಸಕ್ಸಸ್ಫುಲ್ಲಾಗಿ ಈವೆಂಟ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಬೆಸ್ಟ್ ಟೀಮ್ ವತಿಯಿಂದ ಯಾರ್ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೊತ್ತಿದ್ದು ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ಥರ ಒಂದು ದೊಡ್ಡ ಈವೆಂಟು ಯೂಶಲಾಗಿ ಬೆಂಗಳೂರು ಇಲ್ಲ ಚೆನ್ನೈ ಕೊಚ್ಚಿನು ಎಲ್ಲಿ ನಡೆದರೂ ಕೂಡ ರಿಜಿಸ್ಟ್ರೇಷನ್ ಮತ್ತು ಪ್ಲ್ಯಾನಿಂಗು ಎಕ್ಸಿಕ್ಯೂಷನ್ ಹೆಂಗಿರಬೇಕಂತ ಒಂದು 6 ತಿಂಗಳ ಮುಂಚೆ ಅಂದರೆ ಶುರು ಮಾಡ್ತಾರೆ. ಆ ಈವೆಂಟು ರಿಜಿಸ್ಟ್ರೇಷನ್ ಕೂಡ 6 ಮಂತ್ಸ್ ಬಿಫೋರ್ ಶುರು ಮಾಡಿ ಆಲ್ಮೋಸ್ಟ್ ಈವೆಂಟ್ 1 ವೀಕ್ ಬಿಫೋರ್ ತನಕ ರಿಜಿಸ್ಟ್ರೇಷನ್ ಓಪನ್ ಇಟ್ಟಿರ್ತಾರೆ. ನಮಗೆ ಸಿಕ್ಕಿದಂಥ ಶಾರ್ಟ್ ಟೈಮಲ್ಲಿ ಕೂಡ ಅನೇಕ ಜನ ಇದನ್ನು ರಿಜಿಸ್ಟರ್ ಮಾಡಿ ಹತ್ರ 2800 ಜನ ನಿನ್ನೆ ಓಡಿದ್ದಾರೆ. 2800 ಜನ ನಿನ್ನೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ ಲೆಕ್ಕ ನಮಗೆ ಆ ಮೆಡಲ್ಸ್ ಡಿಸ್ಟ್ರಿಬ್ಯೂಟ್ ಆದಮೇಲೆ ನಮಗೆ ಆ ಲೆಕ್ಕ ಸಿಗುತ್ತೆ. ನಾವು ಆ್ಯಕ್ಚುಲಾಗಿ ಇನಿಷಿಯಲ್ ಪ್ರಿಪ್ರೇಷನ್ ಮಾಡಿದ್ದು 2000ಕ್ಕೆ. 8ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆದಮೇಲೆ ಕೂಡ ಅನೇಕ ಕಾರಣಗಳಿಂದ ನಮಗೆ ಫೋನ್ ಮೂಲಕ ಮೆಸೇಜ್ ಮೂಲಕ ಕ್ಲೋಸ್ ಆಗಿದೆ ಅಂತ ನಮ್ಗೆ ಆಪರ್ಚುನಿಟಿ ಕುರಿತು ಹೇಳಿದಾಗ ಇನ್ನೊಂದು 500 ಜನಕ್ಕೆ ಮಾಡಿದ್ವಿ. ಮತ್ತು ಶನಿವಾರ ಕೆಲವರಿಗೆ ಎಲ್ಲ ಕ್ಯಾಟಗಿರಿಯಲ್ಲೂ ಒಂದು 50 ಅಂತ ಒಂದು 300 ಆ್ಯಕ್ಟಿವೇಟ್ ಮಾಡಿ. ಸೊ ಆ 2800 ಪಾರ್ಟಿಸಿಪೇಷನ್ 100% ಆಗಿದೆ. ಎಲ್ಲ ರನ್ನರ್ಸು ತುಂಬ ಖುಷಿಪಟ್ಟಿದ್ದಾರೆ. ಬೆಳಗ್ಗೆ ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ವಾಟ್ಸಪ್ ಮೂಲಕ ಎಲ್ಲಿ ನೋಡಿದ್ರು KF ಅಲ್ಟ್ರಾ ನಡೀತಾ ಇದೆ. ಸೊ ಇದೊಂದು ಹೆಮ್ಮೆಯ ವಿಷಯ. ನನ್ನ ಉದ್ದೇಶ, ನಮ್ಮ ಬೆಸ್ಟ್ ತಂಡದ ಉದ್ದೇಶ ಏನಿದೆ ಈ ಒಂದು ಈವೆಂಟ್ KF ಎಕ್ಸಿಕ್ಯೂಟ್ ಮಾಡಿ KF ಹೆಸರು ನಮ್ಮೆಲ್ಲ ಇಂಡಿಯಾ ಪೂರ್ತಿ ರೀಚ್ ಆಗಬೇಕು. KF ಈ ಥರ ಒಂದು ಒಳ್ಳೆಯ ಈವೆಂಟ್ ಆಗುತ್ತೆ. KF ಜನ ಹಿಂಗೆ ಮ್ಯಾರಥಾನ್ಗೆ ಸ್ಪಂದಿಸ್ತಾರೆ. ಮತ್ತು KF ಇರೋ ಜಾಗಗಳು, ಮೈನಿಂಗ್ ಏರಿಯಾಗಳು ಮತ್ತು ಹೆರಿಟೇಜು ಜಾಗಗಳು ಅದನ್ನೆಲ್ಲ ಕವರ್ ಮಾಡಬೇಕು ಉದ್ದೇಶದಿಂದ ನಾವು ಮಾಡಿದ್ವಿ. ಅದು ಸಕ್ಸಸ್ಫುಲ್ ಆಗಿದೆ. ಇದ್ರೂ ಕೂಡ ಎಲ್ಲೋ ಒಂದು ಕೊರತೆ ಆಗಿರುತ್ತೆ. ಫಸ್ಟ್ ಎಡಿಷನ್ನು ರೂಟ್ ಪ್ಲ್ಯಾನಿಂಗಿಂದ ಹಿಡಿದು ರೂಟ್ ಮ್ಯಾಪಿಂದ ಹಿಡಿದು ಎಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಇದು ಜನರಲಾಗಿ ಎಲ್ಲ ಈವೆಂಟಲ್ಲಿ ಆಗುತ್ತೆ. ಬಟ್ ನಮ್ಮ ಪ್ರಕಾರ 90% ಯಾವುದೊಂದು ಬಂದು ಕೊಡ್ತಾ ಇದೆ ಆಗಿದೆ. ಅದೇ ಥರ ಇಂಜುರಿನೂ ಯಾರು ಇಂಜುರಿ ಆಗಿಲ್ಲ. ಕೆಲವರು ಫೆಟಿಗ್ ಆಯಿತು. ಒಂದು 3 ಕಡೆ ಮಾತ್ರನೇ ಆ ಥರ ಆಯಿತು. 3 ಕಡೆನೂ ಇಮಿಡಿಯೇಟಾಗಿ ನಾವು ಆಂಬುಲೆನ್ಸ್ ಕಳಿಸಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ನಾವು ಅವ್ರಿಗೆ ಏನು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಮಾಡಿ ಅವರು ಸುರಕ್ಷಿತವಾಗಿ ಅವರು ಹೋಗಿದ್ದಾರೆ. ನಾನು ಮೇನ್ ಸ್ಪಾನ್ಸರ್ಸು ನಮ್ಮ TKR ಫೌಂಡೇಶನ್ಸು ಕಿರಣ್ ರೆಡ್ಡಿ ಸರ್ ಅವ್ರಿಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ಥರ ಭಾಗೀರಥಿ ಗ್ರೂಪ್ಸ್ ಅದು KGF ಹೋಗಿ ನಮ್ಮ ಅಣ್ಣಂದಿರು ಮೇಷನ ಮತ್ತು ನೀಲನ ಒಬ್ಲನ ಇವರು ನಮಗೆ ಕೈ ಜೋಡಿಸಿ ಅವ್ರ ಕೈಲಾದಷ್ಟು ಅವರು ಸಹಾಯ ಮಾಡಿದ್ರು. ಅವರು ತಮ್ಮ ಮೂಲಕ ಅನಂತ ಧನ್ಯವಾದ ಇಷ್ಟಪಡ್ತಾ ಇದ್ದೀನಿ. ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಯ್ನಾಗಿ ನಮ್ಮ DC ಅವರು ಬರಬೇಕಾಗಿತ್ತು. 8 ಬರ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಕಾರಣಾಂತರ ಬಂದಿಲ್ಲ. ನಾವು ಅವ್ರಿಗೆ ವಾಪಸ್ ಮಾಡೋಕ್ಕಿಲ್ಲ. ನಾನು ಅವ್ರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ DC ಅವರ ಅಂಡರಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನಂತ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದೇ ಥರ ತಾಲೂಕು ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ಲೀಡರ್ಶಿಪ್ ಆಫ್ ಆನರಬಲ್ MLA ರೂಪ ಅವರ ಮೂಲಕ ಅದು ತಹಸೀಲ್ದಾರ್ ಆಗಲಿ, ಮುನ್ಸಿಪಲ್ ಕಮಿಷನರ್ ಆಗಲಿ, ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗಳಾಗಲಿ, ಟೀಚರ್ಸ್ ಅಸೋಸಿಯೇಷನ್ ನರಸಿಂಹಮೂರ್ತಿ ಆಗಲಿ, PT ಮಾಸ್ಟರ್ ಬಾಬು ಅವರ ತಂಡ ಆಗಲಿ ಎಲ್ಲರೂ ಇದನ್ನು ಕೋಆಪ್ರೇಟ್ ಮಾಡಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ. ಅವ್ರಿಗೆ ಅನಂತ ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಅದಿಲ್ಲದೆ KF ನಾವು ಸ್ಟಾರ್ಟಿಂಗಲ್ಲಿ 399 ಫೀಸ್ ಅಂತ ಇಟ್ವಿ. ಆವಾಗ MLA ಅವ್ರ ನೇತೃತ್ವದ ಮೂಲಕ ಒಂದು ಪೂರ್ವಭಾವಿ ಸಭೆ ನಡೆಯಿತು. ಆವಾಗ MLA ಅವ್ರು ಮನವಿ ಮಾಡಿದ್ರು KF ಅಷ್ಟು ಕಾಸ್ಟ್ ಇರಬೇಡಿ, KF ಜೊತೆಗೆ ಸ್ಟೂಡೆಂಟ್ ಕೂಡ ಸ್ವಲ್ಪ ನಾವು ಕಡಿಮೆ ಮಾಡಬೇಕು, ಕಡಿಮೆ ಮಾಡಿದ್ರೆ ಹೆಚ್ಚು ಪಾರ್ಟಿಸಿಪೇಷನ್ ಆಗುತ್ತೆ, ಎಷ್ಟಾಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡಿರ್ತಿದ್ರು. ಅದಾದಮೇಲೆ ನಾನು ಸ್ವಲ್ಪ ನನ್ನ ವೆಲ್ ವಿಶಸ್ KF ಫೋನ್ ಮುಖಾಂತರ ತುಂಬ ಜನರಿಗೆ ನಾನು ಸಂಪರ್ಕ ಮಾಡಿದಾಗ ಅವ್ರವ್ರ ಕೈಯಲ್ಲಾದಷ್ಟು ಸಹಾಯ ಮಾಡೋದು, ಅನ್ನದಾನ ಮಾಡಿದ್ದಾರೆ ನಮ್ಮ ಟ್ರಸ್ಟ್ಗೆ. ಅದರಿಂದ ಏನು ಮಾಡಿದ್ವಿ, ಆ 399 100 ರೂಪೀಸ್ ಮಾತ್ರ ಮಾಡಿದ್ವಿ ಆ ರಿಜಿಸ್ಟ್ರೇಷನ್ನ. 100 ರೂಪೀಸ್ ರಿಜಿಸ್ಟ್ರೇಷನು ನಮಗೆ ಈ ನರಸಿಂಹಮೂರ್ತಿ ಮತ್ತು ಬಾಬು ಸರ್ ಮೂಲಕ 1000 ಜನ ಬಂದು. ಅದಿಲ್ಲದೆ KGF ರನ್ನರ್ಸ್ ಅಂತ ಒಂದು ಗ್ರೂಪ್ ಇತ್ತು, ನಮ್ಮದೇ KGF ರನ್ನಿಂಗ್ ಟೀಮು. ಅವ್ರ ಮೂಲಕ ನಾವು ಒಂದು 300 ಜನ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಸಕ್ಸಸ್ಫುಲ್ಲಾಗಿ ಮಾಡಿದ್ವಿ. ಆ ಒಂದು ಫೀಸನ್ನು ಕಡಿಮೆ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಹಾಯ ಮಾಡಿದಂಥ ಫಸ್ಟು ನಮ್ಮ ಉರ್ಗೆಂಪೇಟೆಯಿಂದ ಸುರೇಶ್ ಅಂತ
ಅವರೇ ಫಸ್ಟ್ ನಮಗೆ ಈ ರನ್ನರ್ಸ್ಗೆ ಫೀಸ್ ಅದೇನಿದೆ ಡಿಸ್ಕೌಂಟ್ ನನಗೆ ಮಾಡಬೇಕಂತ ಮಾಡಿ ನನ್ನ ಕೇಳೋದಷ್ಟು ಕೊಡ್ತೀನಿ ಅಂತ ಅವರು ನಮಗೆ ಸಹಾಯ ಮಾಡಿದ್ರು. ಮತ್ತು ನವೀನ್ ರಾಮನು ವಾಲಂಟಿಯರಾಗಿ ಬಂದು ಏನು ಮಾಡಬೇಕು ಅಂತ ಕೇಳಿ ಅವರು ಒಂದು ಸಹಾಯ ಮಾಡಿದ್ರು. ಮತ್ತು ನಮ್ಮ ಬಂಗಾರಪೇಟೆ ಮಹೇಶ್ ಅವರು ಆ ಗ್ರೌಂಡಲ್ಲಿ ಆಗಿದ್ದ ಪಂದಾಲ್ ಅದರಲ್ಲಿ ಅವ್ರದ್ದು ಒಂದು ಭಾಗ ನಂದು ಇರಲಿ ಅಂತ ಪಾರ್ಟ್ ಆಫ್ ದ ಇದು ಅವರು ಒಪ್ಕೊಂಡು ಅವರು ಸಹಾಯ ಮಾಡೋದು, ಅವ್ರಿಗೂ ಧನ್ಯವಾದ ಇಷ್ಟಪಡ್ತೀನಿ. ಮತ್ತು ವಾಟರ್ ಮತ್ತು ಹಣ ಸಹಾಯ ನಮ್ಮ ಗುಜಿನಾಯ್ಡು ಅವರು ಮಾಡಿದ್ರು, ಅವ್ರಿಗೂ ಧನ್ಯವಾದ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಮ್ಮ ಶೇಖರು ಡೇ 1 ನಾವು ಪ್ಲ್ಯಾನ್ ಮಾಡಿ KFಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಮೀಟಿಂಗ್ ಆದಾಗಿಂದ ಜೊತೆಗಿದ್ದು ಎಲ್ಲ ಥರ ಸಪೋರ್ಟು. ಮೊನ್ನೆ ನೈಟ್ 3 ಗಂಟೆ ತನಕ ಇದ್ದು ನಿನ್ನೆ ಫುಲ್ ಡೇ ಇದ್ದು ಶೇಖರು ಮತ್ತು ರಿಲಯನ್ಸ್ ಸತೀಶು ಎಲ್ಲ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಥರ ಬಂದು ನಮ್ಮ ಆಂಟಸಿನ್ ಬೆಟ್ಟದ ವೆಂಕಟೇಶ್ ಮತ್ತು ಲೋಕೇಶ್ ಇಬ್ಬರು ನಮ್ಮ ಸ್ನೇಹಿತರು, ಅವರು ಒಂದು ಈ ಪಾರ್ಟಿಸಿಪೇಷನ್ ಫೀಸ್ಗೆ ರಿಡ್ಯೂಸ್ ಮಾಡಿ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಅವರು ಸ್ವಲ್ಪ ಸಹಾಯ ಮಾಡಿದ್ರು, ಅವ್ರಿಗೆ ನಾನು ಧನ್ಯವಾದಗಳು ಇಷ್ಟಪಡ್ತಾ ಇದ್ದೀನಿ. ಇದರಲ್ಲೆಲ್ಲ ಏನಂದರೆ ಮೇಯ್ನಾಗಿ ಮೊಮೆಂಟಸ್ ಸ್ಟೇಜ್ ಮೇಲೆ ನಾವು ಏನು ವಿನ್ನರ್ಸ್ ಮೊಮೆಂಟಸ್ ಎಲ್ಲ ಕೊಡ್ತೀವೋ ಆ ಮೊಮೆಂಟಸ್ನೆಲ್ಲ ಬಂದು ನಮ್ಮ ನೂರಿ ಇನ್ಸ್ಟಿಟ್ಯೂಟ್ ಮತ್ತು ಶಾಹಿ ಅವರು ಸ್ಪಾನ್ಸರ್ ಮಾಡಿದ್ರು, ಅವ್ರಿಗೂ ನಾನು ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೆಲ್ಲದಕ್ಕಿಂತ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಾನು ಒಂದು MLA ಅವರಿಗೆ ಮತ್ತು ಎರಡನೇದು KGF SP ರಜಪೂತ್ ಸರ್, ಅವ್ರ ಸಪೋರ್ಟ್ ಇಲ್ಲದೆ ಇಷ್ಟು ಶಿಸ್ತಾಗಿ ಯಾವುದೋ ಒಂದು ಅನಾಹುತ ಇಲ್ಲದೆ ಈ ಒಂದು ಈವೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಬಂದು 10ನೇ ತಾರೀಕು ಬೆಳಗ್ಗೆ 9:30 ಸಂಜೆ 8 ಗಂಟೆ ತನಕ ನಮ್ಮ DSP ಸರ್ ಲಕ್ಷ್ಮಯ್ಯ ಸರ್, 3 ಸಬ್ ಇನ್ಸ್ಪೆಕ್ಟರು ಹರೀಶ್ ಆಗಲಿ, ಜಗದೀಶ್ ಸರ್ ಆಗಲಿ ಮತ್ತು ಅನಿಲ್ ಎಲ್ಲ ರೂಟು 70 ಕಿಲೋಮೀಟರ್ಸ್ ರೂಟು, 50 ಕಿಲೋಮೀಟರ್ಸ್ ರೂಟು, 25 ಕಿಲೋಮೀಟರ್ಸ್ ರೂಟು, 12.5 ಇನ್ಕ್ಲೂಡಿಂಗ್ 3.5 ಎಲ್ಲ ಕಡೆ ವಿಸಿಟ್ ಮಾಡಿ ಎಲ್ಲೆಲ್ಲಿ ಪೊಲೀಸ್ ಸಿಬ್ಬಂದಿ ಇರಬೇಕು, ಎಲ್ಲೆಲ್ಲಿ ಗೈಡೆನ್ಸ್ ಇರಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿ ಸುಮಾರು ಹತ್ರ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಎಕ್ಸಿಕ್ಯೂಟ್ ಮಾಡಿ, ಎಸ್ಪೆಷಲಿ ಏನಂದರೆ ಲೇಡೀಸ್ ರನ್ನರ್ಸ್ಗೆ ಅವರು ಜೊತೆಗೇ ಒಂದು ವೆಹಿಕಲ್, ಮುಂದೆ ಒಂದು ವೆಹಿಕಲು ಹಿಂದೆ ಒಂದು ವೆಹಿಕಲ್, ಪೊಲೀಸ್ ವೆಹಿಕಲ್ ಕರ್ಕೊಂಡು ಮುನ್ಸಿಪಾಲ್ಟಿಗೆ ರೀಚ್ ಆಗೋ ತನಕ ಅವರು ಸೆಕ್ಯೂರಿಟಿ ಮತ್ತು ಸೇಫ್ಟಿಯಿಂದ ತೊಗೊಂಡಿದ್ದಾರೆ. ಇದನ್ನು ನನಗೆ ವಾಟ್ಸಪ್ ಮೂಲಕನೂ ನಮ್ಮ ಇನ್ಸ್ಟಾಗ್ರಾಮಲ್ಲೂ ತುಂಬ ರನ್ನರ್ಸು ಹಾಕಿದ್ದಾರೆ. ಇವಾಗ ತನಕ ಹಿಸ್ಟ್ರಿಯಲ್ಲಿ ಯಾವ ಒಂದು ಈವೆಂಟಲ್ಲೂ ಇಷ್ಟೊಂದು ಭದ್ರತೆಯಿಂದ ರನ್ನರ್ಸ್ಗೆ ಸುರಕ್ಷತೆಯಿಂದ ಸಪೋರ್ಟ್ ಕೊಟ್ಟಿದ್ದು ಎಲ್ಲೂ ಇಲ್ಲ. KGF ಆಗಿದೆ, ತುಂಬ ಒಳ್ಳೆಯದಾಗಿ ಆಯೋಜಿಸಿದ ನಮ್ಮ ಮೂಲಕ ತಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ರನ್ನರ್ಸ್ ಪರವಾಗೂ ನಮ್ಮ ತಂಡದ ಪರವಾಗಿ ನಾವು ಪೊಲೀಸರಿಗೆ ಅನಂತ ಧನ್ಯವಾದಗಳು. SP ಹಿಡಿದು ಲಾಸ್ಟ್ ಕಾನ್ಸ್ಟೇಬಲ್ ತನಕ ಯಾರು ಇನ್ವಾಲ್ವ್ ಆಗಿದ್ರು ಎಲ್ಲರೂ ನಾನು ತಮ್ಮ ಮೂಲಕ ನಾನು ಇಂಡಿವಿಜುವಲ್ ಆಗಿ ಹೇಳೋಕ್ಕಾಗಿಲ್ಲ ಅಂತ ತಮ್ಮ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಅದೇ ಥರ ನಮ್ಮ ಮುನ್ಸಿಪಲ್ ಕಮಿಷನರು ಮತ್ತು ಇಂಜಿನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಲಿ ಏರಿಯಾಗಳಾಗಲಿ ಆ ಗ್ರೌಂಡನ್ನು ಅಷ್ಟು ಶಿಸ್ತಾಗಿ ರೆಡಿ ಮಾಡಿ ಕೊಟ್ಟು ನಮಗೆ ಸ್ಟಾಫು ಹತ್ರ ಹರೀಶ್ ಅನ್ನೋ ಹೆಲ್ತ್ ಇನ್ಸ್ಪೆಕ್ಟ್ರು ನಮ್ಮ ಜೊತೆನೇ ಒಂದು 3 days ಇದ್ದು ಟಾಯ್ಲೆಟ್ಗಳಾಗಲಿ ಗ್ರೌಂಡ್ಗಳಾಗಲಿ ಮತ್ತು ರೂಟ್ಗಳಲ್ಲಿ ಎಲ್ಲೆಲ್ಲಿ ಗಾರ್ಬೇಜ್ ಇದೆಯೋ ಅಂತ ಹೋಗಿದ್ದಾನೋ ಓದಿ ಆ ಹೆಲ್ತ್ ಇನ್ಸ್ಪೆಕ್ಟ್ರು ಹರೀಶು ಎಲ್ಲರೂ ಇನ್ವಾಲ್ವ್ ಆಗಿ ಹೋಗಬೇಕಾರೆಲ್ಲ ಗಾರ್ಬೇಜ್ ಯಾವುದು ಇರಬಾರ್ದು ಅಂತ ಹೇಳೋದಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ರೂಟಲ್ಲೂ ಗಾರ್ಬೇಜ್ ಕ್ಲಿಯರೆನ್ಸ್ ಮಾಡಿಕೊಟ್ರೆ, ಯಾಕಂದರೆ ಅವೇರ್ನೆಸ್ ಬರ್ತಾರೆ, ಅದು ಚೆನ್ನಾಗಿ ಕೇಳಿ ಕಳಿಸ್ಬೇಕಾಗಿದೆ. ಅವರು ಕಂಪ್ಲೀಟ್ ಕೋಆಪರೇಷನ್ ಕೊಟ್ಟರು, ಅವ್ರಿಗೂ ನನ್ನ ಧನ್ಯವಾದ ಹೇಳ್ತಾರೆ. ಈ ಒಂದು ಈವೆಂಟು ಇಷ್ಟು ಸಕ್ಸಸ್ಫುಲ್ ಆಗಿ ಜನರಿಗೆ ರೀಚ್ ಆಗಬೇಕು, ಇದು ಆಗ್ತಾಯಿದೆ. ಈ ಥರ 12ನೇ ತಾರೀಕು ನಡೀತೆ ಅಂತ ಪಬ್ಲಿಸಿಟಿ ನಾವು ಇಷ್ಟೇ ಮಾಡಿದ್ರು ಕೂಡ ತಮ್ಮ ಮೂಲಕ, ತಮ್ಮ ಮೀಡಿಯಾ ಮತ್ತು ಯೂಟ್ಯೂಬ್ ಮೂಲಕನೇ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಹತ್ರ ನನಗೆ ಶನಿವಾರ ಒಂದು 2,000 ಜನರನ್ನು ನಾನು ವಾಪಸ್ ರಿಜಿಸ್ಟ್ರೇಷನ್ ಆಗಲ್ಲ ಅಂತ ಸ್ಪಾಟಿಗೆ ಬಂದರು. ಅಷ್ಟು ಈವೆಂಟು ಸಕ್ಸಸ್ ಆಗಿ ಜನರಿಗೆ ಅಟ್ಲೀಸ್ಟ್ ರೀಚ್ ಆಗಿದೆ ಅಂದರೆ ಅದು ಈ ಮೀಡಿಯಾನೇ, KF ಮೀಡಿಯಾ ಮತ್ತು ಕೋಲಾರ ಮೀಡಿಯಾಕ್ಕೆ ತಮ್ಮ ಮೂಲಕ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಯಾರನ್ನು ಬಿಟ್ಟಿದ್ರು, ಯಾರು ಸಪೋರ್ಟ್ ಮಾಡಿ ನನ್ನ ಏನಾದ್ರು ಮಿಸ್ ಆಗಿಬಿಟ್ಟಿದ್ರೆ ನಾನು ತಮ್ಮ ಮೂಲಕ ಅವ್ರಿಗೂ ಧನ್ಯವಾದ ಹೇಳ್ತಾ, ಮತ್ತು ಅದೇ ಥರ ನಮ್ಮ ಸುರೇಶ್ ಹಾಸ್ಪಿಟಲ್ ಅವರು ಆ್ಯಂಬುಲೆನ್ಸ್ ಕೊಟ್ಟು ಮತ್ತು ಸ್ಟಾಫ್ ಸಪೋರ್ಟ್ ಕೊಟ್ಟು ಅಲ್ಲಿ ಒಂದು ಡಾಕ್ಟರ್ ಮತ್ತು ತಂಡ ಆ್ಯಂಬುಲೆನ್ಸು 70 ಕಿಲೋಮೀಟ್ರೂ ತಿರುಗಾಡ್ತಾ ಇತ್ತು. ಕರೆಕ್ಟಾಗಿ ಅಲ್ಲಿ ಒಂದು ಪೇಂಟ್ ಆಗಿರಬೇಕು ನನಗೆ ಏನಿದೆ ಅದು 5 ನಿಮಿಷದ ಆ್ಯಂಬುಲೆನ್ಸ್ ಆಗಿ ಅವ್ರು ಕರ್ಕೊಂಡು ಫಸ್ಟ್ ಏಡ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತು ಶಾಹಿ ಅವರ ನೂರಿ ಇನ್ಸ್ಟಿಟ್ಯೂಟ್ಗಳನ್ನು ಒಂದು 15 ಜನ ನರ್ಸಸ್ಗಳನ್ನು ಅಲ್ಲಲ್ಲಿ ಹೈಡ್ರೇಷನ್ ಪಾಯಿಂಟಲ್ಲಾಗಿ ಮತ್ತು ವೆನ್ಯೂಲ್ಲಿ ಅವರು ಡೆಪ್ಯೂಟಿ ಮಾಡಿದ್ರು, ಅವ್ರಿಗೂ ನಾನು ಮೂಲಕ ಧನ್ಯವಾದ ಇಷ್ಟಪಡ್ತೇನೆ. ಸರ್, ಇಷ್ಟು ಬೇರೆ ಬೆಂಗಳೂರಲ್ಲಿ ಸುತ್ತಮುತ್ತ ಮಾಡಿದ್ದೀವಿ ಸರ್. ಅದು ಹೈಯೆಸ್ಟ್ ನಾವು ಸಂಖ್ಯೆಯನ್ನು ಮಾಡಿ 5K 300 ಮಾಡಿದ್ದೀವಿ.
ನಾವು ನಮ್ಮ ಟೀಮಲ್ಲಿ ಬೆಸ್ಟಲ್ಲಿ ನಾನಾಗಲಿ, ರಾಜನ್ ಆಗಲಿ, ಪ್ರಸೀತು, ನವೀನು, ಡಾಕ್ಟರ್ ಲಕ್ಷ್ಮಿ ಮತ್ತು ಡಾಕ್ಟರ್ ಪಾಸ್ ನಾವೇ ಬಂದು ಆ ಟ್ರಸ್ಟ್ ಟೀಮ್ ಮೆಂಬರ್ಸ್. ಸೊ ನಾವೆಲ್ಲ ಬಂದು ಮಾರ್ಚಲ್ಲೇ ಒಂದು ಡಿಸಿಷನ್ ತೊಗೊಂಡ್ವಿ, ರಿಯಾಕ್ಟ್ ತನಿಖೆ ಮಾಡಬೇಕು. ಅದಕ್ಕೆ ಸಿಟಿಯಲ್ಲಿ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು. ನಮಗೆ ಪರ್ಮಿಷನು ಇತ್ಯಾದಿ ಅದಕ್ಕೆ 20-30 ಲಕ್ಷ ಚಾರ್ಜ್ ಮಾಡ್ತಾರೆ. ಕಂಟಿನ್ಯೂಸ್ ಸ್ಟೇಡಿಯಮಲ್ಲಿ ಸ್ಟಾರ್ಟ್ ಮಾಡಿ ಎಂಟು ಮಾಡ್ತಾರೆ, 2 ದಿವಸಕ್ಕೆ ಕಂಟಿನ್ಯೂಸ್ ಸ್ಟೇಡಿಯಮ್ 50 ಲಕ್ಷ ಚಾರ್ಜ್. ಸೊ ನಾವು ಡಿಸೈಡ್ ಮಾಡಿದ್ವಿ, ನಮ್ಗೆ ಅಷ್ಟು ಖರ್ಚು ಮಾಡೋಕ್ಕಾಗ, ಯಾಕಂದ್ರೆ ನಾವು ಅಷ್ಟು ಚಾರ್ಜ್ ಮಾಡೋದು. ಬೇರೆ ಇವೆಂಟ್ ಎಲ್ಲ ಬಂದು 8,000, 6,000, ಬರೀ ಟನ್ಕೆಗೆ 1,800 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ ನೋಡಿದ್ರೆ ನಾವೆಲ್ಲ 399, 499 ನನಗೆ ಅಷ್ಟೇ ಇದೆ. ಸೊ ಅದರಿಂದ ನಾವು ಔಟ್ಸ್ಕರ್ಟ್ಸಲ್ಲಿ ಮಾಡೋಣ, ನನಗೆ ಖರ್ಚು ಕಡಿಮೆ ಆಗುತ್ತೆ. ಬೆಂಗಳೂರಿಂದ ಆ ಥರ ಪಾರ್ಟಿಸಿಪೇಟ್ ಮಾಡಬೇಕು ಅಂದಾಗ 21 ಕಿಲೋಮೀಟರ್ ಮಾಡೋಣ ಅಂತ ಡಿಸೈಡ್ ಮಾಡ್ತೀವಿ. ಅವಾಗ ಇಲ್ಲ ತೊಂದರೆ ಇಟ್ಕೊಂಡು ಅಲ್ಟ್ರಾ ಮಾಡೋಣ, ಯಾಕಂದರೆ ಅಲ್ಟ್ರಾ ಎಲ್ಲರೂ 5 ಕಿಲೋಮೀಟರ್ 10 ಕಿಲೋಮೀಟರ್ ನಡೆದೇ ಒಂದು ಕಾಸಸ್ ಕೆಲಸ ಮಾಡ್ತಾರೆ. ಕಾಸಸ್ ಅಂದರೆ ಕ್ಯಾನ್ಸರ್ ಇರಲಿ, ನೋಟಲ್ಸ್ ಇರಲಿ, ಲೆಪ್ರೆಸಿ, ಇದಕ್ಕೆಲ್ಲ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ತುಂಬ ನಡೀತಾ ಇದೆ. ನಾವೊಂದು ಅಲ್ಟ್ರಾ ಮಾಡಿ ನಮ್ಮ ಇಂಡಿಯಾದಲ್ಲಿ ಟಾಪ್ 10 ಲಕ್ಷ ಮತ್ತು ರನ್ನರ್ಸ್ ಕರೆಯೋಣ ಅಂತ ಇದೆ. ಹೊಸಕೋಟೆಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕು ಆ್ಯಕ್ಚುಲಾಗಿ. ಅದಾದಮೇಲೆ ನಾನು ಒಂದು 2-3 ದಿವಸ ಆದಮೇಲೆ KF ಬಂದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಕುಪ್ಪಂಗೆ ಹೋಗ್ಬೇಕಾಗಿತ್ತು. ಸೊ ಕುಪ್ಪಂಗೆ ಹೋಗ್ತಾ ನನಗೊಂದು ಐಡಿಯಾ ಬಂತು, ಇಲ್ಲೇ ಎಷ್ಟು ಚೆನ್ನಾಗಿ ರೋಡ್ಗಳಿದೆಯಲ್ಲ, ನಮ್ಮ ಇಲ್ಲೇ ಅಕ್ಕಪಕ್ಕ ಅಷ್ಟು ಗಿಡ ಮರಗಳಿದೆ, ಶೇಡ್ಸ್ ಇದೆ, ವ್ಯೂಸ್ ಚೆನ್ನಾಗಿದೆ, ಯಾಕೆ ಮಾಡಬಾರ್ದು ಅಂತ ನಾನು ವಾಪಸ್ ನಮ್ಮ ತಂದೆ ಜೊತೆ ಇನ್ನೊಂದು ಮೀಟಿಂಗ್ ಕರೆದು ಕೋರ್ಸ್ ಮಾಡಿ, ಇಲ್ಲ ಆಲ್ರೆಡಿ ಹೊಸಕಡೆ ಆಗಿದೆ, ಅಲ್ಲಿನ MP ಬಂದು ಫುಲ್ ಖರ್ಚು ನನ್ನ ಕಡೆಯಿಂದ ಮಾಡ್ತೀನಿ ಅಂತ ನಾವು. ಯಾಕಂದರೆ ರಂದೀಪ್ ಸರ್ ಅಂತ IAS ಆಫೀಸರ್, ಅವರು ನಮ್ಮ ಟ್ರಸ್ಟಲ್ಲಿಲ್ಲ ಅಂತ ಅವರು ಒಂದು ನಮ್ಮ ರನ್ನಿಂಗ್ ಕಮಿಟಿಗೆ ಜೊತೆಗಿರ್ತಾರೆ. ಮತ್ತು ಅಕ್ಷಯ್ ಶ್ರೀಧರ್ ಅಂತ ನೆನ್ನೆ ಒಬ್ಬ ನಮ್ಮ ಫ್ರೆಂಡು ಈಸ್ ಆಲ್ಸೋ IAS ಆಫೀಸರ್, ಅವರು ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಅವರೆಲ್ಲ ಇಲ್ಲ, ಅವ್ರ ಮಕ್ಕಳೇ ಮೀಟ್ಗಳಲ್ಲ ಇದಾಗಿ ಒಪ್ಕೊಂಡಿದ್ದೀವಿ ಅಂದಾಗ ನಾನೆಲ್ಲ ಏನು ಸಹಾಯ ಮಾಡ್ತೀನಿ. ನಾನು ನಮ್ಮ KF ಜೊತೆ ನಾನು ಅಪ್ರೋಚ್ ಮಾಡ್ತೀನಿ. ಏನೂ ಆಗಿಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಅದಕ್ಕೆ ಏನು ಕುಂದುಕೊರತೆ ಬಂದರೂ ಮಾನಿಟ್ರಿ ಆಗಲಿ ಇಲ್ಲ ಮ್ಯಾನ್ಪವರ್ ಆಗಲಿ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರಿಗೆ ಭರವಸೆ ಕೊಟ್ಟು ಕನ್ವಿನ್ಸ್ ಮಾಡಿ KF ಮೂವ್ ಮಾಡ್ತೀವಿ ನಾವು. ಸೊ ನೀವು ಕೇಳಿದ್ದಕ್ಕೆ ಬೆಂಗಳೂರು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಾನು ಪ್ರಪಂಚದಲ್ಲಿ ಎಲ್ಲೂ ಹೋದರೂ ಕೂಡ ಸರ್ ಅದರಿಂದ ಅದೇ ನಾನು ಟ್ರೈನಲ್ಲಿ ಬಂದರೆ ಬಂಗಾರಪೇಟೆ ಘಾಟ್ ಬರುವಾಗ ಒಂದು ಖುಷಿ ಯಾವುದಿಲ್ಲ. ಮಲಗಿದ್ರು ಕೂಡ ನಮ್ಮ KF ಹತ್ರ ಬಂತು ಅಂದರೆ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ KF ಅದು ಇಂಥ ಇವೆಂಟ್ ಮಾಡಿದ್ದಕ್ಕೆ ನಿಮ್ಮ ಉತ್ತರಕ್ಕೆ ನನಗೆ ಲೈಫ್ ಲಾಂಗ್ ಮೆಮೊರಿ ಇರುತ್ತೆ, ಅದು ಲೈಫ್ ಲಾಂಗ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಹೊರ ರಾಜ್ಯದಿಂದೆಲ್ಲ ಬಂದ್ರಲ್ಲ, ಎಲ್ಲರೂ ಯಾರೂ ಬೇಸರ ವ್ಯಕ್ತಪಡಿಸಿದೆ, ಎಲ್ಲರೂ ಖುಷಿಯಾಗ್ಬೋದು. ಹೌದು ಸರ್, ಏನಿಲ್ಲ ಅವ್ರಿಗೆ ಅಷ್ಟೇ ಸರ್, ಅವ್ರಿಗೆ ಬೇಕಾಗಿರೋ ಮೇನ್ ಲಾಜಿಸ್ಟಿಕ್ಸ್ಗೆ ಫುಡ್ಡು ಅದನ್ನು ನಾವು ಕ್ಲೀನಾಗಿ ಪ್ಲ್ಯಾನ್ ಮಾಡ್ತೀವಿ. ಮತ್ತು ನಮ್ಮ ತಂಡದಲ್ಲಿ ನಾವೆಲ್ಲ ಮ್ಯಾರಥಾನ್, ನಾನು IAS ಓಡಿರೋದು 42 ಕಿಲೋಮೀಟರ್ ಸರ್, ಅದು 4 ಸತಿ 21, 10 ಎಲ್ಲ ಸುಮಾರು ನಾನು ಓಡ್ಬಿಟ್ಟಿದ್ದೀನಿ. ಬೇರೆ ನಮ್ಮ ಪ್ರಸಿದ್ಧಾಗಲಿ ನವೀನ್ ಆಗಲಿ ರಾಜನ್ ಆಗಲಿ ಅವರೆಲ್ಲ 100 ಕಿಲೋಮೀಟರ್ಸು, 120, ರಾಜನ್ 176 ಓಡಿದ್ದಾರೆ. ಸೊ ಅವರ ಮೂಲಕ ನಾನು ಎಲ್ಲರನ್ನೂ ಅಪ್ರೋಚ್ ಮಾಡೋಕ್ಕೆ ಹೇಳಿದೆ. ಸೊ ಇಂಥ ರನ್ನರ್ಸ್ ಓಡಿರೋರು ಎಕ್ಸ್ಪೀರಿಯನ್ಸ್ ಕರೆದ್ರೆ ಅವರು ಸ್ವಲ್ಪ ಒಳ್ಳೆ ಈವೆಂಟೇ ಇರುತ್ತೆ ಇಲ್ಲ ಅಂತ ನಂಬಿಕೆಯಿಂದ ಅವರು ಅದಾದಮೇಲೆ ನಾವು ರೂಟ್ ಮ್ಯಾಪ್ ಆಗಲಿ KF ಎಲ್ಲ ಡೀಟೇಲ್ಸ್ ಕೊಟ್ಟ ಮೇಲೆ, ಸೊ ನೆನ್ನೆ ತಾವು ನೋಡಿರ್ಬೋದು ಏಷ್ಯನ್ ಅಥ್ಲೆಟಿಕ್ ಗೋಲ್ಡ್ ಮೆಡಲಿಸ್ಟು ಆಗಲಿ, ಸಿಲ್ವರ್ ಮೆಡಲಿಸ್ಟು ಮತ್ತು ಬ್ರಾನ್ಸ್ ಮೆಡಲಿಸ್ಟು 3 ಜನರು ಪಾಲ್ಗೊಂಡ್ರು. ಮತ್ತು ಅಶ್ವಿನಿ ಅಂತ ಟಾಪ್ ರನ್ನರ್ ಇಲ್ಲಿಗೆ ಅವರು ಬಂದು ಪಾಲ್ಗೊಂಡ್ರು. ಕೇರಳದಿಂದ ತುಂಬ ರನ್ನರ್ಸ್ ಬಂದಿದ್ದರು, ಆಂಧ್ರದಿಂದ ತುಂಬ ರನ್ನರ್ಸ್ ಬಂದಿದ್ದರು. ಸೊ ಈ ಎಡಿಷನಲ್ಲಿ ನಾವು ಅಲ್ಟ್ರಾದಲ್ಲಿ ಸುಮಾರು 70 ಕಿಲೋಮೀಟರ್ 50 ಕಿಲೋಮೀಟರ್ಸು ಇದೆ, ಎಲ್ಲ ಸೇರಿ ಒಂದು 110 ಜನನೇ ಆಗಿತ್ತು. 25ಗೆ ಸುಮಾರು 400 ಜನ ಮೇಲೆ ರಿಜಿಸ್ಟರ್. ನೆಕ್ಸ್ಟ್ ಎಡಿಷನಲ್ಲಿ ನಮ್ಮ ಒಂದು ಇದಂದರೆ ಒಂದು ಅಲ್ಟ್ರಾಗೆ ಒಂದು 1000 ಜನ ಈ 50 and 70 ರಿಜಿಸ್ಟರ್ ಆಗಬೇಕು. ಮತ್ತು KGF ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ತುಂಬ ಜನ ಡಿಸಪಾಯಿಂಟ್ ಆಗಿರ್ತಾರೆ. ತುಂಬ ಫ್ರೆಂಡ್ಸು ಫೋನ್ಗಳು ಮಾಡಿದ್ರು, ಟ್ರೈ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ಕೇಳಿದ್ರು, ಇಲ್ಲ ನಮಗೆ ಗೊತ್ತಿರಲಿಲ್ಲ ಯಾಕೆ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡ್ತೀವಿ ಅಂತ. ನಾವು ಎಲ್ಲದರಲ್ಲಿ ವೆಬ್ಸೈಟ್ಗಳಾಗಲಿ ಆನ್ಲೈನ್ಗಳಾಗಲಿ ಎಲ್ಲ ಕಡೆ 5ನೇ ತಾರೀಕು ಕ್ಲೋಸ್ ಅಂತ ಹಾಕಿದ್ವಿ. 5ನೇ ತಾರೀಕು ಕ್ಲೋಸ್ ಆದರೂ ಕೂಡ ಆಫ್ಲೈನ್ 8ನೇ ತಾರೀಕು ತನಕ ಇಟ್ಟಿದ್ವಿ. ಎಲ್ಲ ಡಿಸಪಾಯಿಂಟ್ ಆಗಿದ್ದಾರೆ. ಅವರಿಗೆ ನಾನು ತಮ್ಮ ಮೂಲಕ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಬಂದು ಎಲ್ಲರೂ ಓಡಿಸ್ಬೇಕಂತ ಆಸೆ, ಬಟ್ ಅವ್ರಿಗೆ ತಕ್ಕಂಗೆ ಟೀಶರ್ಟ್ಗಳಾಗಲಿ, ಮೆಟಲ್ಗಳಾಗಲಿ, ಬ್ರೇಕ್ಫಾಸ್ಟ್ ಆಗಲಿ ಹಾಕಿ ಡಿಸಪಾಯಿಂಟ್ ಆಗಬಾರ್ದು. ಸೊ ಆ ನಂಬರ್ಸ್ ದಾಟಿಬಿಟ್ರೆ ಅಲ್ಲಿ ಕ್ಯಾಸ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಪ್ರೊಫೆಷನಲ್ ನಡೆಸಬೇಕು ಅಂತ ನಾನು ತುಂಬ ಜನರಿಗೆ ನಾನು ಎಂಟ್ರಿ ಕೊಟ್ಟಿಲ್ಲ. ಬೇಜಾರಾಗಿ ಬೇಸರ ಆಗಿರುತ್ತೆ, ಬಟ್ ಇದು ನಮ್ಮ ಊರಲ್ಲಿ ನಡೀತಾರೆ ಈವೆಂಟು, ಯಾವುದೂ ಡಿಸಪಾಯಿಂಟ್ ಆಗ್ಬೋದು, ಯಾವುದೋ ಒಂದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಿಟ್ಟಿನಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಟೈಮು ಈವೆಂಟಿಗೆ 3 months ಬಿಫೋರ್ ನಾನು ರಿಜಿಸ್ಟ್ರೇಷನ್ ಶುರು ಮಾಡ್ತೀವಿ. ನೆಕ್ಸ್ಟ್ ಎಡಿಷನು ಮ್ಯಾಕ್ಸಿಮಮ್ ರನ್ನರ್ಸ್ಗೆ ಎಲ್ಲರಿಗೂ ರಿಜಿಸ್ಟರ್ ಮಾಡೋಕ್ಕೆ ನಾವು ಆಪರ್ಚುನಿಟಿ ಕೊಡ್ತೀವಿ, ತಾವೆಲ್ಲ ಭಾಗವಹಿಸ್ಬೋದು ಅಂತ ನಾನು. ಸರ್ ನೀವು ದೇವ್ರ ಥರ, ಇವರೆಲ್ಲ ಪಿಲ್ಲರ್ಸ್ ಥರ. ಇಲ್ಲ ಸರ್, ಈ ಪಿಲ್ಲರ್ಗಳಿಗೆ ಏನು? ಇಲ್ಲ ಸರ್, ಇದು ಕಂಪ್ಲೀಟ್ ಟೀಮ್ ವರ್ಕ್.
ನಾನು ಕೆ ಎಫ್ ಅಲ್ಲಿ ನನಗೆ ಪರಿಚಯ ಇದೆ, ಯಾಕಂದರೆ ರಾಜಕೀಯ ಇರೋದ್ರಿಂದ ಎಲ್ಲರೂ ಪರಿಚಯ ನಂದು ಸ್ವಲ್ಪ